ಗಂಗಾಧರ ಮೂರ್ತಿ ಅವರೇ, ಈಗ ಬಿಜೆಪಿ ಇಲ್ಲದೆ ಇದ್ರೆ ನಿಮಗೂ ಕಷ್ಟ ಅಂತಾನೆ ಒಂದಿಷ್ಟು ಅಡ್ಜಸ್ಟ್ಮೆಂಟ್ ಅಲ್ಲಿ ಈಗ NDA ಸೇರ್ಕೊಂಡಿರೋದು ಕಾಣಿಸ್ಕೊಳ್ತಾ ಇದಾರೆ, ಇಲ್ಲ ಅಂತ ರಾಜಕೀಯವಾಗಿ. ಸರ್, ನಿಮ್ಮ ಕ್ಷೇತ್ರಗಳನ್ನ 1-2 ಕೊಟ್ರೆ ನಿಮಗೊಂದು ಅಸಮಾಧಾನ ಆಗೇ ಆಗುತ್ತೆ. ಇಲ್ಲ, ನಾನು ಆಗ್ಲೇ ಹೇಳ್ಬಿಟ್ಟೆ ಫಸ್ಟ್ ಅಲ್ಲೇ, ಇಲ್ಲಿ ಕ್ಷೇತ್ರಗಳು ಇಂಪಾರ್ಟೆಂಟ್ ಅಲ್ಲ, ಅಭ್ಯರ್ಥಿಗಳು ಯಾರು ಅನ್ನೋದು ಬಹಳ ಇಂಪಾರ್ಟೆಂಟ್. ನಾವೆಷ್ಟು ತಗೊಂತೀವಿ ಅವರೆಷ್ಟು ತಗೊಂತಾರೆ ಇಂಪಾರ್ಟೆಂಟ್. ಅಭ್ಯರ್ಥಿ 28 ಕ್ಷೇತ್ರಗಳನ್ನ JDS BJP ಅಲಯನ್ಸ್ ಅಲ್ಲಿ ಸೋಲ್ಸೋದೇ ನಮ್ ಇಂಪಾರ್ಟೆಂಟ್. ನಮಗ್ ಸಿಗುವಂತ ನಾವು ಗೆಲ್ಲುವಂತ ಅವಕಾಶಗಳಿರೋ ಎಲ್ಲಾ ಕ್ಷೇತ್ರಗಳಲ್ಲೂ ನಾವು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೀವಿ. ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರ? ಅದಿನ್ನೂ ತೀರ್ಮಾನ ಆಗಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರ? ದೇವೇಗೌಡರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಇವತ್ತು ಕೂಡ ಪ್ರೆಸ್ ಮೀಟ್ ಅಲ್ಲಿ, ಮನೆಯಲ್ಲಿ ಒಬ್ಬರೇ ನಿಲ್ಲೋದು ಅಂತ ತೀರ್ಮಾನ ಮಾಡಿದ್ದೀವಿ, ಅದು ಪ್ರಜ್ವಲ್ ರೇವಣ್ಣ. ದೇವೇಗೌಡರು ನಾನು ಕೂಡ ನಿಲ್ಲಲ್ಲ, ನನಗೆ 92 ವರ್ಷ, ಇನ್ನೂ 2.5 ವರ್ಷ ರಾಜ್ಯಸಭಾ ಇದೆ, ಸಾಕು ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವ್ರ ಬಗ್ಗೆ ಚರ್ಚೆ ಮಾಡಿದಾಗೂ ಕೂಡ ಅವರೊಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಮೋದಿ ಅವರು ಏನು ತೀರ್ಮಾನ ತಗೊಂತಾರೋ ಅದ್ರ ಮೇಲೆ ನಿಂತಿದೆ, ಆವಾಗ ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ. ಇದು ವಾಸ್ತವ. ಎಷ್ಟು ಕ್ಷೇತ್ರಗಳನ್ನು ಕೇಳ್ತಾ ಇದ್ದೀರಾ? ನಾವ್ಯಾವುದು ಇನ್ನೂ ಕೇಳೇ ಇಲ್ಲ, ಅವರು ಏನು ಕೊಡ್ತೀವಿ ಅಂತ ಹೇಳಿಲ್ಲ, ಆ ಚರ್ಚೆಗೆ ಬಂದಿಲ್ಲ, ಆ ಚರ್ಚೆ ಆಗಿಲ್ಲ, ಇನ್ನು ಮಿಕ್ಕಿದ್ದೆಲ್ಲ ಚರ್ಚೆ ಆಗಿದೆ. ಈಗ ರಾಜ್ಯದ ರಾಜಕಾರಣದಲ್ಲಿ ಒಂದಷ್ಟು 2 ದೊಡ್ಡ ಬೆಳವಣಿಗೆಗಳಾಯಿತು. ಮೋದಿಯವರು ಮತ್ತು ದೇವೇಗೌಡರು ಕೂತಂಥ ಸಂದರ್ಭದಲ್ಲಿ ನಿನ್ನೆ ಕೂಡ ನೀರಾವರಿ ವಿಚಾರಗಳವಾಗಿ ದೊಡ್ಡ ಚರ್ಚೆ ಆಗಿ ಮೇಕೆದಾಟು ಪ್ರಾಜೆಕ್ಟನ್ನು ಅಪ್ರೂವ್ ಕೊಡಬೇಕು ಅಂತೇಳಿ ದೊಡ್ಡ ಮನವಿ ಮಾಡಿದ್ದಾರೆ ದೇವೇಗೌಡರು. ಜಲಶಕ್ತಿ ಆಯೋಗದ ಒಂದು ಸಮಿತಿ ಕರ್ನಾಟಕಕ್ಕೆ ಬಂದು ಸರ್ವೆ ಮಾಡ್ಕೊಂಡೋಗಿದೆ, ರಾಜ್ಯಕ್ಕೆ ಆಗಬೇಕಾಗಿರೋ ಕೆಲಸಗಳು. ಮತ್ತು ಕಾಡುಗೊಲ್ಲರನ್ನ STಗೆ ಸೇರಿಸಬೇಕು ಅನ್ನೋ ಒಂದು ಹೋರಾಟದಲ್ಲಿ ದೇವೇಗೌಡರು ಸಕ್ಸಸ್ ಆಗಿದ್ದಾರೆ. ಬಿಫೋರ್ ಎಲೆಕ್ಷನ್ ಅದು ಅನೌನ್ಸ್ ಆಗುತ್ತೆ, ಅದು ಒಂದು ದೊಡ್ಡ ಸಾಧನೆ. ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಕೊಬ್ಬರಿ ಬೆಲೆ ಹೆಚ್ಚು ಮಾಡಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ದೇವೇಗೌಡರು ಡೆಲ್ಲಿಲಿ ಹೋಗಿ ಕೂತ್ಕೊಂಡು ಅಲ್ಲಿ ಬೆಲೆ ಜಾಸ್ತಿ ಮಾಡಿಸಿ ನಾಫೆಡಿಂದ ಖರೀದಿ ಮಾಡುವಂಥ ವ್ಯವಸ್ಥೆ ಮಾಡಿದ್ರು. ಅದು ಕರ್ನಾಟಕದ ರಾಜ್ಯದ ದೇವೇಗೌಡರು ಕೆಲಸ. ಕೇಳಿ ನಿಮಿಷ, ನಾವು 16 ಗೆದ್ದಂಥ ರಾಜ್ಯ ಸ್ವಾಮಿ, ನಾವು 16 ಗೆದ್ದು ಈ ದೇಶನ ಅಧಿಕಾರ ಹಿಡಿದಿದ್ವಿ ನಾವು, ಅದನ್ನೇ ಹೇಳ್ತಿರೋದು. ಅದಕ್ಕೆ ಹೇಳ್ತಿರೋದು. ಒಂದೇ ನಿಮಿಷ, ಕಾಂಗ್ರೆಸ್ ಒಂಚೂರು ಹೇಳ್ಬಿಡ್ಬೇಕಲ್ಲ. 1999 SM ಕೃಷ್ಣ ಅವ್ರ ಗೌರ್ಮೆಂಟ್ ಎಷ್ಟು ಗೆದ್ರು? MP 10 ದಾಟ್ಲೇ ಇಲ್ಲ. ಮೊನ್ನೆ ಸಿದ್ದರಾಮಯ್ಯನವರು 2013 ಅಭೂತಪೂರ್ವ ಸರ್ಕಾರ, 5 ವರ್ಷ ಭಾಗ್ಯಗಳ ಸರ್ಕಾರ, ಎಷ್ಟು ಗೆದ್ರು? 8 ಗೆದ್ದಿದ್ದು. ಈಗ 136, 28, 20 ಅಂತ ಮಾತಾಡ್ತಾರೆ. ನಿನ್ನೆ ಜಗದೀಶ್ ಶೆಟ್ಟರ್ ಒಂದು ಸ್ಟೇಟ್ಮೆಂಟ್ ಮಾಡವ್ರೆ, ನನ್ನ ಪ್ರಕಾರ ಒಂದು 12 ಗೆಲ್ಬೋದು ನಾವು ಅಂತ ಹೇಳಿದ್ದಾರೆ. ನಿನ್ನೆ ಸ್ಟೇಟ್ಮೆಂಟ್. ಯಾಕೆ ಈ ಮಾತುಗಳು ಬರ್ತಾ ಇದೆ ಅಂತ ಅಂದರೆ, ಕಾಂಗ್ರೆಸ್ಸಿನ ಕೆಲವು ದಿನಗಳಿಂದ ಒಂದು ತಿಂಗಳಿಂದ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು. ಮೊನ್ನೆ ಸಿದ್ದರಾಮಯ್ಯನವರು DK ಶಿವಕುಮಾರ್ನ ಕಟ್ಟಾಕ್ಲಿಕ್ಕೆ 3 ಉಪಮುಖ್ಯಮಂತ್ರಿಗಳ ಅಸ್ತ್ರ ಬಿಟ್ಟಿದ್ದಾರೆ. ಅವ್ರ ತಲೆಯಲ್ಲಿ ಏನು ಗೊತ್ತಾ, ಈ 3 ಉಪಮುಖ್ಯಮಂತ್ರಿ ಕೊಟ್ಟರೆ ನಾನು 10-15 ಗೆಲ್ಸ್ಕೊಂಬತ್ತೀನಿ, ನೀವು ಕೊಡ್ಲಿಲ್ಲ ಅಂದ್ರೆ ನನ್ನನ್ನು ರಿಸಲ್ಟ್ ಕೇಳಬೇಡಿ, DK ಶಿವಕುಮಾರ್ ಕೇಳ್ಕೊಳ್ಳಿ. DK ಶಿವಕುಮಾರ್ ಅಧ್ಯಕ್ಷರು ಏನಾಗುತ್ತೋ ಅವ್ರ ಮೇಲೆ ತಲೆ ಮೇಲೆ ಕೆಲಸ ಮಾಡ್ತಿದ್ದಾರೆ. ಈ ಕಿತ್ಲಾಟ ನಮ್ಮಿಬ್ಬರಿಗೂ ಒಳ್ಳೆಯದಲ್ಲ. ಮುಗಿದಿದೆ, ಸಾಕು. ನಾನು ನೋಡಿ, ಇವ್ರು ಮಾತಾಡ್ತಾ ಹೇಳ್ತಾ ಇದ್ರು, ನಾವಿಬ್ರು ಒಂದಾಗ್ಬಿಟ್ರೆ 28 ಸೀಟ್ ಅಂತ. ಇದೇ ಥರ ಹೋಟ್ಲ್ ಅಶೋಕದಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಸಮ್ಮಿಶ್ರ ಸರ್ಕಾರ ಇದ್ದಾಗ ಪಾರ್ಲಿಮೆಂಟ್ ಎಲೆಕ್ಷನ್ 2019 BJP 0. ನಾವೆಲ್ಲ ಸಿದ್ದರಾಮಯ್ಯನವರು ಹೇಳಿಲ್ಲ ಪಾಪ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಸೆಂಟ್ರಲ್ ಮಾತಾಡಬಾರ್ದು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿ ಅಂತ ಮಾತಾಡೋಂಥ ಮಾತುಗಳು ಬೇಕಾದರೆ ನೀವು ವಿಡಿಯೋ ತಗೊಂಡು ನೋಡ್ಬೋದು, ಯೂಟ್ಯೂಬಲ್ಲಿ ಇದೆ. ಏನೆಲ್ಲ ಮಾತುಗಳು, ಇದಕ್ಕಿಂತ ಜಾಸ್ತಿ ಮಾತುಗಳು ಹೇಳಿದ್ರು. ಆದರೆ ನಮ್ಮ ಕಾರ್ಯಕರ್ತರು ನಂಬೇಡಿ ಇವ್ರನ್ನ ಅಂತ ಹೇಳಿದ್ರು. ನಾವು ಸೋನಿಯಾ ಗಾಂಧಿ ಅವರಿಗೆ ಗೌರವ ಕೊಟ್ಟು ಇವರನ್ನು ನಂಬ್ಕೊಂಡು ಹೋದ್ವಿ. ದೇ ಆರ್ ದ ಐರನ್ ಲೆಗ್ ಆಫ್ ಕರ್ನಾಟಕ ಪಾಲಿಟಿಕ್ಸ್. ಯಾವ ಮನೆ ಸೇರ್ತಾರ ಆ ಮನೆ ಹಾಳಾಗೋದಂತ ಸತ್ಯ. ದಟ್ ಈಸ್ JDS. ಕೇಳಿ, ಸರ್ಕಾರ ಕಳ್ಕೊಂಡು ಕೇಳಿ, ಕಳ್ಕೊಂಡ್ವಿ, ಸೀಟುಗಳು ಕಳ್ಕೊಂಡ್ರಿ, ಒಂದೇ ಸೀಟ್ ದಯವಿಟ್ಟು ಐರನ್ ಲೆಗ್ ಬಳಸ್ಬಿಡಿ. ಇಂದಿರಾ ಗಾಂಧಿ ಅವ್ರನ್ನ ಐರನ್ ಲೇಡಿ ಅಂತ ಕರೀತಿದ್ದು ಗೊತ್ತಿಲ್ಲ. ಡಿಫರೆಂಟ್ ಫ್ರಮ್ ಲೇಡಿ. ಒಂದ್ ಹೇಳ್ಬಿಡ್ತೀನಿ, ಐರನ್ ಲೆಗ್ ಒಂದೇ, ಇವರು ಐರನ್ ಬಾಡಿ. ರಾಹುಲ್ ಗಾಂಧಿ ಏನು ಅಧಿಕಾರ ವೆಸ್ಟರ್ನ್ ಕುತ್ಕೊಂಡು ಮಾಡಿದ್ದೇ ಮಾಡಿದ್ರೆ ಏನಾಯ್ತು ಗೊತ್ತೇನೋ, ಕೊನೆಗೆ 1 ಸೀಟ್ ಬಂದ್ಬಿಟ್ಟಪ್ಪ. ನಾವೇನಾದ್ರು ಅಲಯನ್ಸ್ ಮಾಡ್ಕೊಳ್ದೇ ಇದ್ರೆ ಅವತ್ತೇ 15 ಸೀಟ್ ಗೆಲ್ತಾ ಇದ್ವಿ. ಇವತ್ತು ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ, 20 ಬರ್ತಕ್ಕಂಥದ್ದು JDS ಅವರು ಗಂಗಾಧರ ಪಾರ್ಟಿಯಿಂದ ನಿಮಗೆ ಅನುಭವಿಸ್ತೀರಾ, ನೀವು ಸೋಲ್ತೀರಾ. ನೀವು ನೋಡಿ, ಸಿಂಗಲ್ ಡಿಜಿಟಲ್ ಇರ್ತೀರಾ BJP. JDS 0, ಸಿಂಗಲ್ ಡಿಜಿಟ್.
here, please. ಬರೆದಿಟ್ಕೊಳ್ಳಿ, ಶಂಕರ್ ಗೊತ್ತಾ? ಶೆಟ್ಟಿ ಹೇಳಿದ್ದೀನಿ, ಬರೆದಿಟ್ಕೊಳ್ಳಿ. conclude ಆಮೇಲೆ ಮಾಡೋದಾದ್ರೆ ಒಂದು ನಿಮಿಷ, ಮೂರು ಕಾಡುಗೊಲ್ಲರ ಸರ್, ಬಗ್ಗೆ time ಇಲ್ಲ ಮಾತಾಡಿದ್ರು. ಸರ್. ದೇವೇಗೌಡರು ಅಲ್ಲ, ನಮ್ಮ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಅದನ್ನ ಶಿಫಾರಸು ಮಾಡಿದ್ರು. ಯಾರು ಮೊನ್ನೆ ಶಿಫಾರಸು ಅರ್ಜುನ್- ಮಾಡಿಲ್ಲ, ನೀವು ಮಾಡಿದ್ದಲ್ಲ, ಸರ್, BJP time ಇಲ್ಲ, ಮಾಡಿದ್ದು. ನಾಗರಾಜ್ ಯಾದವ್ ಇವಾಗ ಅವ್ರು ಆಯ್ತು. 2014 ಮಾಡಿದವ್ರು ನಾವು. Document release ಅದ್ರ ಮಾಡಿ. ಜೊತೆಗೆ ಆಯ್ತು ಅರ್ಜುನ್ ಮುಂಡ ಸರ್. ಮನೆ ಬಂದಾಗ ನಾವು ಭೇಟಿ ಸರ್, ಆಗಿದ್ದೀವಿ. time ಇಲ್ಲ ನಾವು ಸರ್, ಪ್ರಮಾಣ ನಾಗರಾಜ್ ಮಾಡಿದ್ದೀವಿ. ಅವರೇ. ಏನು ಅಲ್ಲಿ ಭೇಟಿ ಆಗಿದ್ದೀವಿ, ಒಂದ್ ನಿಮಿಷ, ಅವ್ರನ್ನ ಮಾತಾಡಿಸ್ಬೇಕು ಸರ್. ಸಂಬಂಧವೇ ಇಲ್ಲ. ಕಾಡುಗೊಲ್ಲರ ಬಗ್ಗೆ ನಾಗರಾಜ್ ಯಾದವ್ ಅವ್ರೆ, ಅವ್ರನ್ನ ಮಾತಾಡಿಸ್ಬೇಕು ನಾನು. ಮೋಸಗಾರ ಇವರು. ಕೇಳಿಸ್ಕೊಳ್ರಿ ಒಂದ್ ನಿಮಿಷ, ಅವ್ರನ್ನ ಮಾತಾಡ್ಸಕ್ಬೇಕು. ನಾನು ಹಿಂಗ್ ಮಾಡಿದ್ರೆ ಸರಿಯಲ್ಲ ಅದು. ಮೋಸಗಾರ ಶಂಕರ್ JDS ಶೆಟ್ಟಿ, ಅಂತ ಹೇಳಿದ್ದೀನಿ. last conclude ಕಾಡುಗೊಲ್ಲರ ಮಾಡೋದು. ವಿಚಾರದಲ್ಲಿ ನಾಗರಾಜ್ ಯಾದವ್, ಸಿದ್ದರಾಮಯ್ಯ Please have a patience, ನಾಗರಾಜ್ ಯಾದವ್ ಅವರೇ. Yes, conclude ಮಾಡಿ. ಪಾರ್ಲಿಮೆಂಟ್ ಕಾಡುಗೊಲ್ಲರಿಗೆ ವಿರೋಧಿ ರೀ ಅವ್ರು. ಸಪೋರ್ಟ್. ತಮಾಷೆ ಅಲ್ಲ, ಸಪೋರ್ಟ್. ಕಾಡುಗೊಲ್ಲರಿಗೆ ವಿರೋಧಿ. ಮೊನ್ನೆ ಅರ್ಜುನ್ ಮುಂಡ ಬಂದಾಗ ಡೆಲಿಗೇಷನ್ ನಾಗರಾಜ್ ಯಾದವ್ ಅವರೇ, have a decision, ಸುಳ್ಳು ಹೇಳಕ್ಕೆ ಒಂದು ಲಿಮಿಟ್ ಇದೆ. ಸರ್, ಒಂಚೂರು ಹೇಳ್ತೀನಿ decency ಕೇಳಿ. ಇಟ್ಕೊಳ್ಳಿ. ಅವತ್ತು 2014 ಶಿಫಾರಸ್ ಮಾಡಿದ್ರು ಮಾನ್ಯ ನಾಗರಾಜ್ ಯಾದವ್ ಅವರೇ. ತಡೆ ಹಿಡಿದವರು ಅವರು. ತಿರುಗಿ ಯಾಕೆ ಹಿಂಗ್ ಸೇರ್ಕೊಂಡಿದ್ದೀರಿ. ಮಾಡ್ತೀರಾ ನೀವು? ನಾಟಕ ಮಾಡ್ತೀರಾ ನೀವು? ಹಿಂದುಳಿದವರೆಲ್ಲ ಮೋಸಗಾರ ನೀವು. ಕೇಳಿಸ್ಕೊಳ್ರಿ ನಾಗರಾಜ್ ಯಾದವ್ ಅವ್ರೆ, ಯಾಕೆ ಹಿಂಗ್ ಸಿದ್ದರಾಮಯ್ಯನವರು ಅಧಿಕಾರ ನಡೆಸಕ್ ಬಿಡಲಿಲ್ಲ ಅವರು. ಬೇರೆದವ್ರಿಗೆ ಕೊಡಲ್ಲ ಅಂದ್ರೆ ನೀವು ಬೇಗ 10 seconds. ಪಾರ್ಲಿಮೆಂಟ್ ಇಲೆಕ್ಷನ್ ಉಂಟಲ್ಲ, ಅದು ದೇಶದ ಲೀಡರ್ಶಿಪ್ ಮೇಲೆ ಹೋಗ್ತದೆ ಮತ್ತೆ ಪಾರ್ಟಿ ಮೇಲೆ ಹೋಗ್ತದೆ, ಅಷ್ಟೊಂದು ಕ್ಯಾಂಡಿಡೇಟ್ ಮೇಲೆ ಹೋಗಲ್ಲ. ಈಗ ನಮ್ಮ ಗಂಗಾಧರ ಮೂರ್ತಿ ಅವರು ಗೆದ್ರು, ನಾವು 16 ಸೀಟ್ ಗೆದ್ದಿದ್ದೆ. ಆಗ 16 ಸೀಟ್ ಅದು ಕಂಬೈಂಡ್ ಜನತಾ ದಳ, ಅದರಲ್ಲಿ ರಾಮಕೃಷ್ಣ ಹೆಗಡೆ, ಜೆ.ಎಚ್. ಪಾಟೀಲ್ರು, ದೇವೇಗೌಡರು ಇದ್ರು. ನಂತರ ಅದು ಮುರಿದು ಹೋಗಿ ಲೋಕಶಕ್ತಿ, ಜೆಡಿಎಸ್ ಆದ್ಮೇಲೆ Okay, sir. ಇವರು 3 ಸೀಟಿಗಿಂತ ಜಾಸ್ತಿ ಇವರು ಹೇಳ್ತಾ ಇದ್ರಲ್ಲ, ನೀವು ಸೀಟೇ ಗೆಲ್ಲಲ್ಲ ಅಂತ. ದಯವಿಟ್ಟು ಶಂಕರ್ ಅದನ್ನು ಶೆಟ್ಟಿ ಖಂಡಿತವಾಗಿ ಸರ್, ಕ್ಷಮೆ ಒಪ್ಪಲ್ಲ. ಯಾಕೆ ಗೊತ್ತಾ? ನಾಗರಾಜ್ ಯಾದವ್ ಮಾತಾಡ್ಲಿಕ್ಕೆ ನಿಮ್ಮ ಜಾಸ್ತಿ ಸಮಯ- ಕೊಡ್ಲಿಲ್ಲ ನೀವು. ಅಲ್ಲ ಅವ್ರು ಟೈಮ್ ತಗೊಂಡು ಹೋಗಿದ್ದಾರೆ ಸರ್. ನಾನು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಕಾರ್ಯಕ್ರಮ ಮುಗಿಸಂತ ಎಲ್ಲರಿಗೂ ಧನ್ಯವಾದಗಳು.